ತಲೆಬುರುಡೆ ಹಿಂದಿನ ರಹಸ್ಯ ಶೋಧಕ್ಕೆ ಈಗ ಎಸ್ಐಟಿ ಇಳಿದಿದೆ. ಬೊಗೆದಷ್ಟು ಬಯಲಾಗ್ತಾ ಇದೆ ಈ ಬಂಗ್ಲೆಗುಡ್ಡದ ರಹಸ್ಯ. ನಿನ್ನೆ ಬಂಗ್ಲೆಗುಡ್ಡದಲ್ಲಿ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿದ್ರು. ನಿನ್ನೆ ಸಂಜೆ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ತಲಾಶ್ ಕೂಡ ನಡೆಸಿತು. ಎಸ್ಐಟಿ ಅಧಿಕಾರಿ ಸೈಮದ್ ನೇತೃತ್ವದಲ್ಲಿ ಬಂಗ್ಲೆಗುಡ್ಡದಲ್ಲಿ ಶೋಧ ಕೂಡ ನಡೆಯಿತು. ಒಂದಷ್ಟು ರಹಸ್ಯ ಶೋಧಕ್ಕೆ ಎಸ್ಐಟಿ ಇಳಿತಾ ಇದೆ. ಆ ರಹಸ್ಯ ಶೋಧ ಬುರುಡೆಯ ಬಗ್ಗೆ ಆದ್ರೆ ರಹಸ್ಯ ಶೋಧ ಯಾಕೆ ಅನ್ನುವಂತ ಪ್ರಶ್ನೆ. ಏನಾದ್ರೂ ಅಂತ ಮಹತ್ವದ ಮಾಹಿತಿಗಳೇನಾದ್ರೂ ಎಸ್ಐಟಿ ಅವ್ರಿಗೆ ಸಿಕ್ಕಿದ್ಯಾ ಈ ಬಂಗ್ಲೆಗುಡ್ಡದಲ್ಲಿ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಎಸ್ಐಟಿ ಅಧಿಕಾರಿ ಸೈಮನ್ ನೇತೃತ್ವದಲ್ಲಿ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯವನ್ನ ನಿನ್ನೆ ನಡೆಸಿದ್ರು. ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ನಿನ್ನೆ ನಡೆದಂತ ಈ ಶೋಧ ಕಾರ್ಯ. ಒಂದಷ್ಟು ರಹಸ್ಯವಾಗಿ ಈ ಶೋಧ ಕಾರ್ಯವನ್ನ ಮಾಡಿದ್ದಾರೆ. ಬಂಗ್ಲೆಗುಡ್ಡದ ರಹಸ್ಯ ಏನು ಅನ್ನುವಂಥದ್ದು ಈಗ ಪ್ರಶ್ನೆ ಆಗ್ತಾ ಇರೋದು. ಅದರಲ್ಲೂ ಈ ಕಾರ್ಯಾಚರಣೆ ನಿನ್ನೆ ನಡೀತಲ್ಲ, ಸಂಜೆ ನಂತರದಲ್ಲಿ ನಡೆದಂತಹ ಕಾರ್ಯಾಚರಣೆ ಅದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತಂದ್ರೆ ಎಸ್ಐಟಿ ಅಧಿಕಾರಿಗಳು ಒಂದಷ್ಟು ರಹಸ್ಯವಾಗಿ ಇದನ್ನ ತನಿಖೆ ನಡೆಸ್ತಾ ಇದ್ದಾರೆ. ನಿನ್ನೆ ಶೋಧ ಕಾರ್ಯವನ್ನ ಕೂಡ ನಡೆಸಿದ್ದಾರೆ ಬಂಗ್ಲೆಗುಡ್ಡದಲ್ಲಿ. ಅದು ಈಗಾಗಲೇ ಕೇಳಿ ಬರ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಿದ್ದ ಏನು ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದಷ್ಟು ಕುತೂಹಲ ಮೂಡ್ತಾ ಇದೆ. ಇವತ್ತು ಎಸ್ಐಟಿ ಅಧಿಕಾರಿಗಳ ನಡೆ ಯಾವ ರೀತಿ ಇರುತ್ತೆ, ಇವತ್ತು ಕೂಡ ಈ ಕಾರ್ಯಾಚರಣೆ ನಡೆಯುತ್ತಾ ಏನು ಅನ್ನುವಂಥದ್ರ ಮೇಲೆ ಪ್ರಶ್ನೆಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ ಎಸ್ಐಟಿ ತನಿಖೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ ಚಿನ್ನಯ್ಯ ಈಗಾಗಲೇ ಬಂಧನಕ್ಕೊಳಪಟ್ಟ ನಂತರದಲ್ಲಿ ಅಂಥದ್ದೇನು ದೊಡ್ಡದಾಗಿ ಡೆವಲಪ್ಮೆಂಟ್ಸ್ ನಡೆದಿಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಈಗ ಒಂದು ಮಹತ್ತರವಾದಂತ ಡೆವಲಪ್ಮೆಂಟ್, ಅದು ಬಂಗ್ಲೆಗುಡ್ಡ ರಹಸ್ಯ ಕಾರ್ಯಾಚರಣೆ. ಏನೇನು ಡೀಟೇಲ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ಬಂಗ್ಲೆಗುಡ್ಡದ ರಹಸ್ಯ ಅನ್ನುವಂಥದ್ದು ಮತ್ತಷ್ಟು ಬಯಲಾಗ್ತಾ ಇದೆ. ಬೇರೆ ಬೇರೆ ವಿಚಾರಗಳು ಕೂಡ ಹೊರಬೀಳ್ತಾ ಇದೆ. 2 ದಿನಗಳ ಕಾಲ ವಿಠಲ್ ಗೌಡನನ್ನು ಕೂಡ ಅಲ್ಲಿ ಮಹಜರು ನಡೆಸಲಾಗಿತ್ತು. ಆ ಬಳಿಕ ವಿಠಲ್ ಗೌಡ ಒಂದು ಮಹಜರಿಗೆ ಸಂಬಂಧಿಸಿದಂತೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೂಡ ನೀಡಿದ್ದ. ಅದರ ಜೊತೆಗೆ ನಿನ್ನೆ ಸಂಜೆ ವೇಳೆಗೆ ಎಸ್ಐಟಿ ಅಧಿಕಾರಿಯಾದಂತಹ ಸೈಮನ್ ಅವರ ತಂಡ ಏನಿದೆ ಅವರು ಬಂಗ್ಲೆಗುಡ್ಡದಲ್ಲಿ ಗೌಪ್ಯವಾಗಿ ಶೋಧ ಕಾರ್ಯ ಕೂಡ ನಡೆಸಿದ್ರು. ಅಂದ್ರೆ ಸಂಜೆ ಸುಮಾರು 6 ಗಂಟೆ ಸಂದರ್ಭದಲ್ಲಿ ಅದೇ ಏನು ಪಾಯಿಂಟ್ಗಳೇನಿದೆ 12, 13 ಅದರ ಮೇಲ್ಭಾಗದಲ್ಲಿ ನಿನ್ನೆ ಶೋಧ ಕಾರ್ಯ ನಡೆಸಿರುವಂತದ್ದು. ಆದ್ರೆ ಆ ಒಂದು ಶೋಧ ಕಾರ್ಯ ಏನಿದೆ ಅದನ್ನು ಬಹಳಷ್ಟು ಗೌಪ್ಯವಾಗಿ ಇಟ್ಟಿದ್ರು. ಅಂದ್ರೆ ಯಾವುದೇ ರೀತಿಯಾಗಿ ಆ ಮಾಧ್ಯಮಗಳಿಗೆ ಗೊತ್ತಾಗದಂತೆ ಅವರು ಕಣ್ತಪ್ಪಿಸಿ ಆ ಒಂದು ಸ್ಥಳಕ್ಕೂ ಕೂಡ ಬಂದಿದ್ರು. ಜೊತೆಗೆ ಆ ಒಂದು ಭಾಗದಲ್ಲಿ ಶೋಧ ಕಾರ್ಯವನ್ನು ನಡೆಸುವಂತಹ ಸಂದರ್ಭದಲ್ಲಿ ಯಾರನ್ನೂ ಕೂಡ ಆ ಒಂದು ಕೆಳಭಾಗದ ರಸ್ತೆ ಏನಿದೆ ರಸ್ತೆಯಲ್ಲಿ ನಿಲ್ಲೋಕೆ ಕೂಡ ಬಿಡ್ತಾ ಇಲ್ಲ ಆಯ್ತು. ಎಲ್ಲರನ್ನೂ ಕೂಡ ಹೋಗಿ ಅನ್ನುವಂಥದ್ದು ಕಳಿಸ್ತಾ ಇದ್ರು. ಬಹಳಷ್ಟು ಗೌಪ್ಯವಾಗಿ ನಿನ್ನೆ ಸಂಜೆ ವೇಳೆ ಶೋಧ ಕಾರ್ಯ ಕೂಡ ಮಾಡಿದ್ರು. ಆದ್ರೆ ಯಾವ ನಿಟ್ಟಿನಲ್ಲಿ ಶೋಧ ಕಾರ್ಯ ಮಾಡಿದ್ರು ಅಂದ್ರೆ ಮೂಳೆಗಳೇನಾದ್ರೂ ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಶೋಧ ಕಾರ್ಯ ಮಾಡಿದ್ರೆ ಅಥವಾ ಬೇರೆ ಏನಾದ್ರೂ ವಿಷಯಕ್ಕಾಗಿ ಶೋಧ ಕಾರ್ಯ ನಡೆಸಿದ್ರೆ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಆದ್ರೆ ನಿನ್ನೆ ಸಂಜೆ ಸೈಮನ್ ನೇತೃತ್ವದ ಏನು ಎಸ್ಐಟಿ ತಂಡ ಏನಿದೆ ಸಂಜೆ ವೇಳೆ ಆ ಒಂದು ಬಂಗ್ಲೆಗುಡ್ಡದ ಕಾಡು ಪ್ರದೇಶದಲ್ಲಿ ಶೋಧ ಕಾರ್ಯ ನಡೆಸಿರುವಂತದ್ದು. ಹೀಗಾಗಿ ಬಂಗ್ಲೆಗುಡ್ಡದ ಕಾಡು ಅನ್ನುವಂಥದ್ದು ಬಹಳಷ್ಟು ರಹಸ್ಯಗಳನ್ನು ಹುದುಗಿಟ್ಟ ರೀತಿಯಲ್ಲಿ ಕಾಣುತ್ತೆ. ಅಂದ್ರೆ ಒಂದೊಂದೇ ರಹಸ್ಯಗಳು ಕೂಡ ಬಯಲಾಗುತ್ತೆ. ಆರಂಭದಲ್ಲಿ ಅಲ್ಲಿ ಸಾಕಷ್ಟು ದಿನ ಉತ್ಖನನ ನಡೆದಿತ್ತು. ಆ ಬಳಿಕ ಬ್ರೇಕ್ ಆಗಿ ವಿಚಾರಣೆ ಆಗಿತ್ತು. ಆ ಬಳಿಕ ಚಿನ್ನಯ್ಯನನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿತ್ತು. ಅದರ ನಂತರ ಒಂದಷ್ಟು ಬೆಳವಣಿಗೆ ನಡೆದು ವಿಠ್ಠಲ ಗೌಡ್ರನ್ನ 2 ದಿನಗಳ ಕಾಲ ಅಲ್ಲಿ ಮಹಜರಿಗೂ ಕೂಡ ಕರೆದುಕೊಂಡು ಹೋಗಲಾಗಿತ್ತು. ಆ ಮಹಜರು ಸಂದರ್ಭದಲ್ಲಿ ನಡೆದಂತಹ ಘಟನೆಯ ಬಗ್ಗೆ ನಿನ್ನೆ ವಿಠ್ಠಲ ಗೌಡ್ರ ಒಂದು ಸ್ಫೋಟಕವಾದಂತಹ ಆಡಿಯೋ ಏನು ಆ ವಿಡಿಯೋವನ್ನು ಕೂಡ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿದ್ರು. ಅದರ ಜೊತೆಗೆ ನಿನ್ನೆ ಸಂಜೆ ವೇಳೆಗೆ ಬಂಗ್ಲೆಗುಡ್ಡದ ಕಾಡಿನಲ್ಲಿ ಸೈಮನ್ ನೇತೃತ್ವದ ತಂಡ ಏನಿದೆ ಅದು ಶೋಧ ಕಾರ್ಯ ನಡೆಸಿರುವಂತದ್ದು. ಅಶ್ವಿನಿ. ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ತಲೆಬುರುಡೆ ಹಿಂದಿನ ರಹಸ್ಯ ಶೋಧಕ್ಕೆ ಈಗ ಎಸ್ಐಟಿ ಇಳಿದಿದೆ. ಬೊಗೆದಷ್ಟು ಬಯಲಾಗ್ತಾ ಇದೆ ಈ ಬಂಗ್ಲೆಗುಡ್ಡದ ರಹಸ್ಯ. ನಿನ್ನೆ ಬಂಗ್ಲೆಗುಡ್ಡದಲ್ಲಿ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿದ್ರು. ನಿನ್ನೆ ಸಂಜೆ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ತಲಾಶ್ ಕೂಡ ನಡೆಸಿತು. ಎಸ್ಐಟಿ ಅಧಿಕಾರಿ ಸೈಮದ್ ನೇತೃತ್ವದಲ್ಲಿ ಬಂಗ್ಲೆಗುಡ್ಡದಲ್ಲಿ ಶೋಧ ಕೂಡ ನಡೆಯಿತು. ಒಂದಷ್ಟು ರಹಸ್ಯ ಶೋಧಕ್ಕೆ ಎಸ್ಐಟಿ ಇಳಿತಾ ಇದೆ. ಆ ರಹಸ್ಯ ಶೋಧ ಬುರುಡೆಯ ಬಗ್ಗೆ ಆದ್ರೆ ರಹಸ್ಯ ಶೋಧ ಯಾಕೆ ಅನ್ನುವಂತ ಪ್ರಶ್ನೆ. ಏನಾದ್ರೂ ಅಂತ ಮಹತ್ವದ ಮಾಹಿತಿಗಳೇನಾದ್ರೂ ಎಸ್ಐಟಿ ಅವ್ರಿಗೆ ಸಿಕ್ಕಿದ್ಯಾ ಈ ಬಂಗ್ಲೆಗುಡ್ಡದಲ್ಲಿ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಎಸ್ಐಟಿ ಅಧಿಕಾರಿ ಸೈಮನ್ ನೇತೃತ್ವದಲ್ಲಿ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯವನ್ನ ನಿನ್ನೆ ನಡೆಸಿದ್ರು. ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ನಿನ್ನೆ ನಡೆದಂತ ಈ ಶೋಧ ಕಾರ್ಯ.
ಒಂದಷ್ಟು ರಹಸ್ಯವಾಗಿ ಶೋಧ ಕಾರ್ಯವನ್ನ ಮಾಡಿದ್ದಾರೆ. ಬಂಗ್ಲೆಗುಡ್ಡದ ರಹಸ್ಯ ಏನು ಅನ್ನುವಂಥದ್ದು ಈಗ ಪ್ರಶ್ನೆ ಆಗ್ತಾ ಇರೋದು. ಅದರಲ್ಲೂ ಈ ಕಾರ್ಯಾಚರಣೆ ನಿನ್ನೆ ನಡೀತಲ್ಲ, ಸಂಜೆ ನಂತರದಲ್ಲಿ ನಡೆದಂತಹ ಕಾರ್ಯಾಚರಣೆ ಅದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತಂದ್ರೆ ಎಸ್ಐಟಿ ಅಧಿಕಾರಿಗಳು ಒಂದಷ್ಟು ರಹಸ್ಯವಾಗಿ ಇದನ್ನ ತನಿಖೆ ನಡೆಸ್ತಾ ಇದ್ದಾರೆ. ನಿನ್ನೆ ಶೋಧ ಕಾರ್ಯವನ್ನ ಕೂಡ ನಡೆಸಿದ್ದಾರೆ ಬಂಗ್ಲೆಗುಡ್ಡದಲ್ಲಿ. ಅದು ಈಗಾಗಲೇ ಕೇಳಿ ಬರ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಿದ್ದ ಏನು ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದಷ್ಟು ಕುತೂಹಲ ಮೂಡ್ತಾ ಇದೆ. ಇವತ್ತು ಎಸ್ಐಟಿ ಅಧಿಕಾರಿಗಳ ನಡೆ ಯಾವ ರೀತಿ ಇರುತ್ತೆ, ಇವತ್ತು ಕೂಡ ಈ ಕಾರ್ಯಾಚರಣೆ ನಡೆಯುತ್ತಾ ಏನು ಅನ್ನುವಂಥದ್ರ ಮೇಲೆ ಪ್ರಶ್ನೆಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ ಎಸ್ಐಟಿ ತನಿಖೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಒಂದು ಕಡೆ, ಮತ್ತೊಂದು ಕಡೆ ಚಿನ್ನಯ್ಯ ಈಗಾಗಲೇ ಬಂಧನಕ್ಕೊಳಪಟ್ಟ ನಂತರದಲ್ಲಿ ಅಂಥದ್ದೇನು ದೊಡ್ಡದಾಗಿ ಡೆವಲಪ್ಮೆಂಟ್ಸ್ ನಡೆದಿಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಈಗ ಒಂದು ಮಹತ್ತರವಾದಂತಹ ಡೆವಲಪ್ಮೆಂಟ್, ಅದು ಬಂಗ್ಲೆಗುಡ್ಡ ರಹಸ್ಯ ಕಾರ್ಯಾಚರಣೆ. ಏನೇನು ಡೀಟೇಲ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ಬಂಗ್ಲೆಗುಡ್ಡದ ರಹಸ್ಯ ಅನ್ನುವಂಥದ್ದು ಮತ್ತಷ್ಟು ಬಯಲಾಗ್ತಾ ಇದೆ. ಬೇರೆ ಬೇರೆ ವಿಚಾರಗಳು ಕೂಡ ಹೊರಬೀಳ್ತಾ ಇದೆ. 2 ದಿನಗಳ ಕಾಲ ವಿಠಲ್ ಗೌಡನನ್ನು ಕೂಡ ಅಲ್ಲಿ ಮಹಜರು ನಡೆಸಲಾಗಿತ್ತು. ಆ ಬಳಿಕ ವಿಠಲ್ ಗೌಡ ಒಂದು ಮಹಜರಿಗೆ ಸಂಬಂಧಿಸಿದಂತೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೂಡ ನೀಡಿದ್ದ. ಅದರ ಜೊತೆಗೆ ನಿನ್ನೆ ಸಂಜೆ ವೇಳೆಗೆ ಎಸ್ಐಟಿ ಅಧಿಕಾರಿಯಾದಂತಹ ಸೈಮನ್ ಅವರ ತಂಡ ಏನಿದೆ, ಅವರು ಬಂಗ್ಲೆಗುಡ್ಡದಲ್ಲಿ ಗೌಪ್ಯವಾಗಿ ಶೋಧ ಕಾರ್ಯ ಕೂಡ ನಡೆಸಿದ್ರು. ಅಂದ್ರೆ ಸಂಜೆ ಸುಮಾರು 6 ಗಂಟೆ ಸಂದರ್ಭದಲ್ಲಿ ಅದೇ ಏನು ಪಾಯಿಂಟ್ಗಳೇನಿದೆ 12, 13 ಅದರ ಮೇಲ್ಭಾಗದಲ್ಲಿ ನಿನ್ನೆ ಶೋಧ ಕಾರ್ಯ ನಡೆಸಿರುವಂತದ್ದು. ಆದ್ರೆ ಆ ಒಂದು ಶೋಧ ಕಾರ್ಯ ಏನಿದೆ ಅದನ್ನು ಬಹಳಷ್ಟು ಗೌಪ್ಯವಾಗಿ ಇಟ್ಟಿದ್ರು. ಅಂದ್ರೆ ಯಾವುದೇ ರೀತಿಯಾಗಿ ಆ ಮಾಧ್ಯಮಗಳಿಗೆ ಗೊತ್ತಾಗದಂತೆ ಅವರು ಕಣ್ತಪ್ಪಿಸಿ ಆ ಒಂದು ಸ್ಥಳಕ್ಕೂ ಕೂಡ ಬಂದಿದ್ರು. ಜೊತೆಗೆ ಆ ಒಂದು ಭಾಗದಲ್ಲಿ ಶೋಧ ಕಾರ್ಯವನ್ನು ನಡೆಸುವಂತಹ ಸಂದರ್ಭದಲ್ಲಿ ಯಾರನ್ನೂ ಕೂಡ ಆ ಒಂದು ಕೆಳಭಾಗದ ರಸ್ತೆ ಏನಿದೆ, ರಸ್ತೆಯಲ್ಲಿ ನಿಲ್ಲೋಕೆ ಕೂಡ ಬಿಡ್ತಾ ಇಲ್ಲ ಆಯ್ತು. ಎಲ್ಲರನ್ನೂ ಕೂಡ ಹೋಗಿ ಅನ್ನುವಂಥದ್ದು ಕಳಿಸ್ತಾ ಇದ್ರು. ಬಹಳಷ್ಟು ಗೌಪ್ಯವಾಗಿ ನಿನ್ನೆ ಸಂಜೆ ವೇಳೆ ಶೋಧ ಕಾರ್ಯ ಕೂಡ ಮಾಡಿದ್ರು. ಆದ್ರೆ ಯಾವ ನಿಟ್ಟಿನಲ್ಲಿ ಶೋಧ ಕಾರ್ಯ ಮಾಡಿದ್ರು ಅಂದ್ರೆ ಮೂಳೆಗಳೇನಾದ್ರೂ ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಶೋಧ ಕಾರ್ಯ ಮಾಡಿದ್ರೆ ಅಥವಾ ಬೇರೆ ಏನಾದ್ರೂ ವಿಷಯಕ್ಕಾಗಿ ಶೋಧ ಕಾರ್ಯ ನಡೆಸಿದ್ರೆ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಆದ್ರೆ ನಿನ್ನೆ ಸಂಜೆ ಸೈಮನ್ ನೇತೃತ್ವದ ಏನು ಎಸ್ಐಟಿ ತಂಡ ಏನಿದೆ ಸಂಜೆ ವೇಳೆ ಆ ಒಂದು ಬಂಗ್ಲೆಗುಡ್ಡದ ಕಾಡು ಪ್ರದೇಶದಲ್ಲಿ ಶೋಧ ಕಾರ್ಯ ನಡೆಸಿರುವಂತದ್ದು. ಹೀಗಾಗಿ ಬಂಗ್ಲೆಗುಡ್ಡದ ಕಾಡು ಅನ್ನುವಂಥದ್ದು ಬಹಳಷ್ಟು ರಹಸ್ಯಗಳನ್ನು ಹುದುಗಿಟ್ಟ ರೀತಿಯಲ್ಲಿ ಕಾಣುತ್ತೆ. ಅಂದ್ರೆ ಒಂದೊಂದೇ ರಹಸ್ಯಗಳು ಕೂಡ ಬಯಲಾಗುತ್ತೆ. ಆರಂಭದಲ್ಲಿ ಅಲ್ಲಿ ಸಾಕಷ್ಟು ದಿನ ಉತ್ಕನ್ ನಡೆದಿತ್ತು, ಆ ಬಳಿಕ ಬ್ರೇಕ್ ಆಗಿ ವಿಚಾರಣೆ ಆಗಿತ್ತು, ಆ ಬಳಿಕ ಚಿನ್ನಯ್ಯನನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿತ್ತು. ಅದರ ನಂತರ ಒಂದಷ್ಟು ಬೆಳವಣಿಗೆ ನಡೆದು ವಿಠ್ಠಲ ಗೌಡ್ರನ್ನ 2 ದಿನಗಳ ಕಾಲ ಅಲ್ಲಿ ಮಹಜರಿಗೂ ಕೂಡ ಕರೆದುಕೊಂಡು ಹೋಗಲಾಗಿತ್ತು. ಆ ಮಹಜರು ಸಂದರ್ಭದಲ್ಲಿ ನಡೆದಂತಹ ಘಟನೆಯ ಬಗ್ಗೆ ನಿನ್ನೆ ವಿಠ್ಠಲ ಗೌಡ್ರ ಒಂದು ಸ್ಫೋಟಕವಾದಂತಹ ಆಡಿಯೋ ಏನು ಆ ವಿಡಿಯೋವನ್ನು ಕೂಡ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿದ್ರು. ಅದರ ಜೊತೆಗೆ ನಿನ್ನೆ ಸಂಜೆ ವೇಳೆಗೆ ಬಂಗ್ಲೆಗುಡ್ಡದ ಕಾಡಿನಲ್ಲಿ ಸೈಮನ್ ನೇತೃತ್ವದ ತಂಡ ಏನಿದೆ ಅದು ಶೋಧ ಕಾರ್ಯ ನಡೆಸಿರುವಂತದ್ದು. ಅಶ್ವಿನಿ. ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ತಲೆಬುರುಡೆ ಹಿಂದಿನ ರಹಸ್ಯ ಶೋಧಕ್ಕೆ ಈಗ ಎಸ್ಐಟಿ ಇಳಿದಿದೆ. ಬೊಗೆದಷ್ಟು ಬಯಲಾಗ್ತಾ ಇದೆ ಈ ಬಂಗ್ಲೆಗುಡ್ಡದ ರಹಸ್ಯ. ನಿನ್ನೆ ಬಂಗ್ಲೆಗುಡ್ಡದಲ್ಲಿ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿದ್ರು. ನಿನ್ನೆ ಸಂಜೆ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ತಲಾಶ್ ಕೂಡ ನಡೆಸಿತು. ಎಸ್ಐಟಿ ಅಧಿಕಾರಿ ಸೈಮನ್ ನೇತೃತ್ವದಲ್ಲಿ ಬಂಗ್ಲೆಗುಡ್ಡದಲ್ಲಿ ಶೋಧ ಕೂಡ ನಡೆಯಿತು. ಒಂದಷ್ಟು ರಹಸ್ಯ ಶೋಧಕ್ಕೆ ಎಸ್ಐಟಿ ಇಳಿತಾ ಇದೆ. ಆ ರಹಸ್ಯ ಶೋಧ ಬುರುಡೆಯ ಬಗ್ಗೆ ಆದ್ರೆ ರಹಸ್ಯ ಶೋಧ ಯಾಕೆ ಅನ್ನುವಂತ ಪ್ರಶ್ನೆ, ಏನಾದ್ರೂ ಅಂತ ಮಹತ್ವದ ಮಾಹಿತಿಗಳೇನಾದ್ರೂ ಎಸ್ಐಟಿ ಅವ್ರಿಗೆ ಸಿಕ್ಕಿದ್ಯಾ ಈ ಬಂಗ್ಲೆಗುಡ್ಡದಲ್ಲಿ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಎಸ್ಐಟಿ ಅಧಿಕಾರಿ ಸೈಮನ್ ನೇತೃತ್ವದಲ್ಲಿ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯವನ್ನ ನಿನ್ನೆ ನಡೆಸಿದ್ರು. ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ನಿನ್ನೆ ನಡೆದಂತ ಈ ಶೋಧ ಕಾರ್ಯ. ಒಂದಷ್ಟು ರಹಸ್ಯವಾಗಿ ಶೋಧ ಕಾರ್ಯವನ್ನ ಮಾಡಿದ್ದಾರೆ. ಬಂಗ್ಲೆಗುಡ್ಡದ ರಹಸ್ಯ ಏನು ಅನ್ನುವಂಥದ್ದು ಈಗ ಪ್ರಶ್ನೆ ಆಗ್ತಾ ಇರೋದು. ಅದರಲ್ಲೂ ಈ ಕಾರ್ಯಾಚರಣೆ ನಿನ್ನೆ ನಡೀತಲ್ಲ, ಸಂಜೆ ನಂತರದಲ್ಲಿ ನಡೆದಂತಹ ಕಾರ್ಯಾಚರಣೆ